ಇವತ್ತು ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡ್ತೀನಿ. ಮಂಡ್ಯ ಜಿಲ್ಲೆನ ಸಕ್ರಿನಾಡು ಎಂದು ಕರೀತಾರೆ. ಕಬ್ಬು, ಭತ್ತ, ಜೋಳ, ರಾಗಿ, ಬಾಳೆಹಣ್ಣು. ಇವತ್ತು ನಾನು ಭದ್ರಾವತಿ ಬಗ್ಗೆ ಮಾತಾಡ್ತೀನಿ. ಭದ್ರಾವತಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಕೈಗಾರಿಕಾ ಪಟ್ಟಣ, ಅಂದ್ರೆ ಇಂಡಸ್ಟ್ರಿಯಲ್ ಟೌನ್. ನಾನು ಈ ದಿನ ತುಮಕೂರು ಬಗ್ಗೆ ಮಾತನಾಡುತ್ತೀನಿ. ತುಮಕೂರು ನನ್ನ ಅಜ್ಜಿ ನಮ್ಮೂರು ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಶೇಂಗಾ, ಜೋಳ, ಸಜ್ಜೆ ತುಂಬಾ ಬೆಳೀತಾರೆ. ಮಾವಿನ ತೋಟದಲ್ಲಿ ನಮ್ಮ ಕಡೆ ಮಾವಿನ ಹಣ್ಣು ಇದೆ. ನಾವು ಹಾಲಿಡೇಗೆ ಮಾವಿನ ಹಣ್ಣು ಪಿಕ್ ಮಾಡ್ತೀವಿ. ಇದು ಗವಿ ಮಠ ತುಂಬಾ ಫೇಮಸ್. ಲಕ್ಷ ಜನ ಬರ್ತಾರೆ. ನಮ್ಮ ಮನೆ ಮೈಸೂರಿನಲ್ಲಿ ಇದೆ. ಪ್ರವಾಸಿ ಸ್ಥಳಗಳು. ಇವತ್ತು ನಾನು ನನ್ನ ಮುತ್ತಜ್ಜಿಯ ಊರು ಸಕ್ರೆಪಟ್ಟಣ ಬಗ್ಗೆ ಮಾತಾಡ್ತೀನಿ. ಸಕ್ರೆಪಟ್ಟಣ ಚಿಕ್ಕಮಗಳೂರು ಜಿಲ್ಲೆ ಪುಟ್ಟ ಊರು. ಇಲ್ಲಿ ಅಡಿಕೆ ಮತ್ತು ಹಲಸು ಬೆಳೀತಾರೆ. Any questions? ನಂದು ಎಲಿಮೆಂಟರಿ ಮಿಡಲ್ ಸ್ಕೂಲ್ ಎಲ್ಲ ನಾನು ಅಲ್ಲೇ ಓದಿದ್ದು. ಪಿರಂಗಿ ಅಂತ ಏನು ಹೇಳಿದೆ ಅಲ್ಲೇ ಇತ್ತು ನಮ್ಮನೆ. ಆ ಪಿರಂಗಿ ಹತ್ರ ಎಲ್ಲ ನಾವು ಹೈಡ್ ಅಂಡ್ ಸೀಕ್ ಆಡ್ತಿದ್ವಿ ಮೇಲ್ಗಡೆ ಕೋಟೆ ಮೇಲೆ. ಆಮೇಲೆ ನಿಮ್ಮ ಅಜ್ಜಿ ತಾತಂದು ದೇವಸ್ಥಾನ ಶಕುನಿ ರಂಗನಾಥ್, ಅಲ್ಲೂ ನಾವು ಹೈಡ್ ಅಂಡ್ ಸೀಕ್ ಆಡ್ತಿದ್ವಿ. ಕುಟುಂಬಿ ಎಲ್ಲ ತಿನ್ಕೊಂಡು ತಿಂತಿದ್ವಿ ನಾವು. ಹುಣಸೆ ಹಣ್ಣಿಂದು ಮನೆಯಲ್ಲಿ ತಿನ್ನಕ್ ಬಿಡಲ್ಲ ಅಂತ ಒಬ್ರು ಮನೆಯಲ್ಲಿ ಹುಣಸೆ ಹಣ್ಣು, ಒಬ್ರು ಮನೇಲಿ ಜೀರಿಗೆ, ಮೆಣಸಿನ್ಕಾಯಿ, ಉಪ್ಪು ಎಲ್ಲರೂ ಮನೆಗೆ ತಂದು ಆ ದೇವಸ್ಥಾನದ ಹತ್ರ ಕುತ್ಕೊಂಡು ಕುಟ್ಟಿ ಅಲ್ಲಿ ಕಡ್ಡಿ ಸಿಗಿಸ್ಕೊಂಡು ತಿಂತಿದ್ವಿ. ನಾ ಇವತ್ತ ಮುದೋಲ್ ಬಗ್ಗೆ ಮಾತಾಡ್ತೀನಿ. ಮುದೋಲು ಕರ್ನಾಟಕ ಒಳಗ್ ಬರ್ತೈತಿ. ಮುದೋಲ್ನಾಗ ನಾಯಿ ಅಂದ್ರೆ ಭಾರಿ ಫೇಮಸ್ಸು. ಭಾರಿ ಫಾಸ್ಟ್ ಓಡ್ಸತಿ ಮತ್ತು ಭಾರಿ ಸೆನ್ಸಿಟಿವ್ ಐತಿ. ಅದಕ್ಕೆ ಅದು ಪೊಲೀಸ್ನಾಗ ಮತ್ತು ಆರ್ಮಿನಾಗೆಲ್ಲ ಯೂಸ್ ಮಾಡ್ತಾರು. ಯಾರಿಗಾರೆ ಅಂತ ಕ್ವಶನ್ ಅದವನ? ನಾ ರಗಡ್ ಸರಿ ಮುದೋಲಿ ಹೋಗಿನಿ. ಈ ದಿನ ನಾನು ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ, ನಮ್ಮ ದೇಶ ಭಾರತ ರಾಜ್ಯ ಕರ್ನಾಟಕ, ನಮ್ಮ ಊರು ಮಂಡ್ಯ. ಇವತ್ತು ನಾನು ವಿಜಯನಗರ ಬಗ್ಗೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. ಮತ್ತೆ ವಿಜಯನಗರ 2021ರಲ್ಲಿ ಜಿಲ್ಲೆ ಆಗಿತ್ತು. ಇವರು ಕೃಷ್ಣದೇವರಾಯ ಶತಮಾನದಲ್ಲಿ ರಾಜ ಆಗಿದ್ರು. ಮದ್ದೂರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ತಾಲೂಕು. ಮದ್ದೂರು ಬೆಂಗಳೂರು ಮತ್ತೆ ಮೈಸೂರು ಮಧ್ಯ ಇದೆ.
ಮದ್ದೂರಲ್ಲಿ ತುಂಬಾ ಮರಗಳು ಇದೆ, ಅದಕ್ಕೆ ಮರ ಊರು ಹೆಸರು ಬಂತು. ನಂದಿನಿ ಬ್ರ್ಯಾಂಡ್ ಹೆಸರು ಅಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬೇಳೆ ಮಾರಾಟ ಮಾಡ್ತಾರೆ. ಮದ್ದೂರಿನ ರೈತರು ರಾಗಿ, ಭತ್ತ, ತೆಂಗು ಮತ್ತೆ ಕಬ್ಬು ಇಲ್ಲ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನನ್ನ ತಂದೆ ಅಜ್ಜಿಯರ ಊರಾದ ಮಾಲೂರು ಮತ್ತು ಮಾಸ್ತಿ ಬಗ್ಗೆ ಮಾತನಾಡುತ್ತೇನೆ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕೋಲಾರ ಜಿಲ್ಲೆ ಉಲ್ಲೇಖ ಇದೆ. ಅದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಇಲ್ಲಿ ಮಲ್ಲಿಗೆ ತೋಟಗಳು ತುಂಬಾ ಪ್ರಸಿದ್ಧವಾಗಿದೆ. ಅದಕ್ಕೆ ಮಲ್ಲಿಕಾಪುರ ಅಂತ ಕರೀತಾರೆ. ಈಗ ಮಾಲೂರು ಅಂತ ಪ್ರಸಿದ್ಧವಾಗಿದೆ. ಧಾರವಾಡ ಹೆಸರು ಸಂಸ್ಕೃತ ಪದ ದ್ವಾರವತದಿಂದ ಬಂದಿದೆ. ದ್ವಾರವತ ಅಂದರೆ ಬಾಗಿಲು ಪಟ್ಟಣ. ಧಾರವಾಡ ಜಿಲ್ಲೆಯಲ್ಲಿ 5 ತಾಲೂಕುಗಳು ಇವೆ: ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ಕುಂದಗೋಳ ಮತ್ತು ಕಲಘಟಗಿ. ಧಾರವಾಡವು 12ನೇ ಶತಮಾನದಲ್ಲಿ ಚಾಲುಕ್ಯರಿಂದ ಆಳಲ್ಪಟ್ಟಿತ್ತು. ಇದು ಧಾರವಾಡ ಕೋಟೆ. ಧಾರವಾಡ ಕೋಟೆ ಧಾರವಾಡದಲ್ಲಿ ತುಂಬಾ ಹಳೆಯ ಕೋಟೆ. ಹಾಗಾಗಿದ್ರೂ ಈ ಕೋಟೆಯ ಇತಿಹಾಸ ತುಂಬಾ ಅದ್ಭುತವಾಗಿದೆ. ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಹುಬ್ಬಳ್ಳಿಯಲ್ಲಿದೆ. ಚಂದ್ರಮೌಳೇಶ್ವರ ದೇವಸ್ಥಾನ 11ನೇ ಶತಮಾನದಲ್ಲಿ ನಿರ್ಮಿಸಲಾದ ಶಿವನ ದೇವಾಲಯ. ಇದು ಅಮೃತೇಶ್ವರ ಟೆಂಪಲ್. ಈ ದೇವಸ್ಥಾನ ಅಣಿಗೇರಿಯಲ್ಲಿದೆ. ಅಮೃತೇಶ್ವರ ದೇವಸ್ಥಾನ ಚಾಲುಕ್ಯರು 1050ರಲ್ಲಿ ನಿರ್ಮಿಸಿದರು ಮತ್ತು ಇದು ಸೋಪ್ಸ್ಟೋನ್ ಇಂದ ಮಾಡಿದ ಮೊದಲನೇ ದೇವಾಲಯ. ಇದು ಧಾರವಾಡ ಪೇಡ. ಧಾರವಾಡ ಪೇಡ ಧಾರವಾಡದಿಂದ ಬಂದಿದೆ ಮತ್ತೆ ಇದು ನನಗೆ ತುಂಬಾ ಇಷ್ಟವಾದ. ಯಾರಿಗಾನ ಪ್ರಶ್ನೆ ಇದೆಯಾ? ಇವತ್ತು ನಾನು ಚಿಕ್ಕಬಳ್ಳಾಪುರ ಬಗ್ಗೆ ಮಾತಾಡ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಚಿಕ್ಕಬಳ್ಳಾಪುರ BGS ವರ್ಲ್ಡ್ ಸ್ಕೂಲ್ ಮತ್ತು ಕೆಂಪೇಗೌಡ ಲಾ ಕಾಲೇಜ್ ಇಂದ ಶೈಕ್ಷಣಿಕವಾಗಿ ಬೆಳೆಯುತ್ತಿದೆ. CS ಮಾನಸ ಮತ್ತು ಜೈನ್ ಆಸ್ಪತ್ರೆಗಳು ಚಿಕ್ಕಬಳ್ಳಾಪುರದ ಆರೋಗ್ಯ ಬೆಳೆಸುತ್ತಿದೆ. ಮಾತಾಡೋದಕ್ಕೆ ಮಾತಾಡ್ತೀವಿ, ಅವರು ನಿಮ್ಮ ಬಗ್ಗೆ ಕಲಿತಾರೆ. ಇಲ್ಲ ನಮ್ಮೂರಲ್ಲಿ